ಕೆಲವು ಡ್ಯಾನ್ಸ್ ಮಾಸ್ಟರ್ಗಳಾಗಿರ್ಬೋದು ಹೇಳ್ತಾರೆ. ಸೊ ಇಲ್ಲಿ ಅಲ್ಲಿಗಿರೋ ಪ್ರೋತ್ಸಾಹ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕೊಡ್ತಾ ಇಲ್ಲ. ಕಲೆ ಎಲ್ಲದೂ ಒಂದೇನೆ. ಸೊ ಏನಕ್ಕಷ್ಟು ಆ ಒಂದು ತಾರತಮ್ಯ ಆಗಿರ್ಬೋದು, ಅಥವಾ ಇಲ್ಲಿ ಆ ಥರ ಇರ್ಬೋದು, ಮಾಸ್ಟರ್ಗಳಿಗೆ ಅಷ್ಟು ಇದು ಮಾಡಲ್ಲ. ಆಮೇಲೆ ಇನ್ನೊಂದು ಪೇಮೆಂಟ್ ವಿಚಾರ ಕೂಡ ಬಂದಿರುತ್ತೆ. ಇನ್ನು ಕೆಲವು ಮಾಸ್ಟರ್ಸ್ ಬೇಡ ಹೆಸರು, ಅವ್ರು ಹೇಳಿರ್ತಾರೆ ನನಗೆ ಇನ್ನೂ ಕ್ಲಿಯರ್ ಆಗಿಲ್ಲ ಸರ್, ಸಾಂಗ್ ಇಟ್ಟಾಗಿದೆ, ಫಿಲಮ್ ಇಟ್ಟಾಗಿದೆ, ಇನ್ನು ಪೇಮೆಂಟೇ ಕ್ಲಿಯರ್ ಆಗಿಲ್ಲ. ಸೊ ಈ ಥರ ಒಂದು ಸಮಸ್ಯೆ ಇರುತ್ತೆ. ನಿಮ್ಗೆ ಏನಾದರೂ ಆ ಥರ ಸಮಸ್ಯೆ ಆಗಿದೆ? ಒಟ್ಟಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್, ನನ್ನ ಜರ್ನಿಯಲ್ಲಿ ತುಂಬ ನೋಡಿದ್ದೀನಿ ಸರ್. ಹ್ಮ್ ತುಂಬ ಕಂಪ್ನಿಯಲ್ಲಿ ನೋಡಿದ್ದೀನಿ, ಬಟ್ ಎಲ್ಲರೂ ಹಂಗೆ ಅಂತ ಹೇಳೋಕ್ಕಾಗಲ್ಲ. ಹೌದು. ಎಲ್ಲ ಸಿನಿಮಾನು, ಎಲ್ಲ ಡೈರೆಕ್ಟ್ರು, ಎಲ್ಲ ಪ್ರೊಡ್ಯೂಸರ್ಸು ಹಂಗೆ ಅಂತ ಯಾವತ್ತೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಕೆಲವೊಬ್ರು ಪ್ಯಾಷನೇಟ್ ಇರೋರು ಖಂಡಿತ ಕರೆದಿ ಕೆಲಸ ಕೊಡ್ತಾರೆ. ಅವ್ನ ಟ್ಯಾಲೆಂಟ್ ನೋಡಿ ಕರೆದಿ ಕೆಲಸ ಕೊಡ್ತಾರೆ, ಪೇಮೆಂಟು ಕೊಡ್ತಾರೆ, ಚೆನ್ನಾಗೂ ನೋಡ್ಕೊತಾರೆ. ಕೆಲವೊಬ್ರು ಅದು ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಕೆಲವೊಂದು ಸೆಲೆಬ್ರಿಟಿಗಳಾಗಿರ್ಬೋದು, ಅದೇ ಮಾಸ್ಟ್ರೇ ಬೇಕು, ತೆಲುಗಲ್ಲಿರೋರೇ ಬೇಕು, ಅಲ್ಲಿರೋರು ಬಂದ್ರೇನೆ ಚೆನ್ನಾಗಿ ಮಾಡೋದು ಅನ್ನೋದು ಮೈಂಡ್ ಸೆಟ್ ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಓಕೆ. ನಾವು ಯಾವಾಗಲೂ ಹೇಳ್ತೀವಿ, ಎಲ್ಲಿ ಇಂಟರ್ವ್ಯೂ ಕೊಟ್ರು, ಕೊಡಿ ಸರ್, ನಮ್ಮ ಹೊಸಬ್ರಿಗೂ ಒಂದು ಅವಕಾಶ ಕೊಡಿ, ಓಕೆ, ಚೆನ್ನಾಗಿ ಮಾಡ್ತೀವಲ್ಲ ಅಂತ ನೋಡಿ. ನಿನಗೆ ಓಕೆ, ನೀನು ಚೆನ್ನಾಗಿ ಮಾಡಿಲ್ಲ ಅಂದಾಗ ಬೇಡ. ಹೌದು.